ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ಇವತ್ತು ಮುರುಡೇಶ್ವರದಲ್ಲಿ ಮುರುಡೇಶ್ವರ ಹೈವೇಯಿಂದ RNS ಕಾಲೇಜಿನ ಮಧ್ಯದಲ್ಲಿ ಅಂದರೆ ಹೆಚ್ಚಾಗಿ ಈ ಟೆಲಿಫೋನ್ ಆಫೀಸಿನ ಎದುರುಗಡೆ ಭಟ್ಕಳ ಡಿಪೋದ ಒಂದು ಬಸ್ಸು ಕುಮಟಾದಿಂದ ಭಟ್ಕಳ ಬರ್ತಾ ಇತ್ತು. ಅದೇನೋ ತಾಂತ್ರಿಕ ದೋಷ ಆಯಿತು, ಅದೇನೋ ವೀಲ್ ಜಾಮ್ ಆಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಸಣ್ಣದಾಗಿ. ಆ ಬೆಂಕಿ ಕಾಣಿಸ್ಕೊಂಡ ತಕ್ಷಣವೇ ಅದರ ಸೂಚನೆಯನ್ನು ಅರಿತ ನಮ್ಮ ಚಾಲಕರು, ಈ ಬಸ್ಸಿನ ಚಾಲಕರು ತಕ್ಷಣವೇ ಎಲ್ಲ ಪ್ಯಾಸೆಂಜರ್ಗಳನ್ನು, ಪ್ರಯಾಣಿಕರುಗಳನ್ನು ಇಳಿಸಿ ಸುರಕ್ಷಿತವಾಗಿ ಅವರನ್ನು ಒಂದು ಕಡೆ ಪಕ್ಕದಲ್ಲಿ ನಿಲ್ಲಿಸಿದರು. ಅದಾದ ನಂತರ ಇದರಲ್ಲಿ ಈ ಬೆಂಕಿ ಜೋರಾಗಿ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಯಿತು. ಆಗ ತಕ್ಷಣಕ್ಕೆ ನಮ್ಮ ಮುರುಡೇಶ್ವರದ ಆಟೋ ಡ್ರೈವರ್ ಇವರು ನೋಡಿ, ಮಂಜುನಾಥ್ ಮೊಗೇರ್ ಅಂತೇಳಿ ತುಂಬ ಹರಸಾಹಸ ಕೊಟ್ಟು ಬಸ್ಸಿನ ಅಡಿಗೆಲ್ಲ ಹೋಗಿ ಆ ನೀರು ಮಣ್ಣು ಇದ್ದರೆ ಅವ್ರಿಗೆ ಕೈಗೆ ಏನು ಸಿಗುತ್ತೆ ಅದನ್ನೆಲ್ಲ ತಗೊಂಡು ಆ ಸೊಪ್ಪು ತಗೊಂಡು ಎಲ್ಲರೂ ಸಾರ್ವಜನಿಕರೊಟ್ಟಿಗೆ ಅವರು ಈ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಮಾಡಿದರು ಹಾಗೂ ಅದರಲ್ಲಿ ಯಶಸ್ವಿ ಆದರು. ಹಾಗಾಗಿ ಈ ಒಂದು ದುರ್ಘಟನೆಯಲ್ಲಿ ಎದೆಗುಂದದೆ ಒಂದು ಧೈರ್ಯ ತಗೊಂಡು ವಿಶೇಷವಾದ ಒಂದು ತಮ್ಮ ಜ್ಞಾನದಿಂದ ಬೆಂಕಿಯನ್ನು ನಂದಿಸಲಿಕ್ಕೆ ಯಶಸ್ವಿ ಆಗಿದ್ದಂಥ ನಮ್ಮ ಚಾಲಕರು ಹಾಗೂ ಕಂಡಕ್ಟರ್ಗಳು, ನಮ್ಮ ಹೆಸರು ಶ್ರೀಪಾದ್ ಅಂತ ಕಂಡಕ್ಟರು, ನಮ್ಮ ಮಂಜುನಾಥ್ ಮೊಗೇರ್ ಅಂತ ನಮ್ಮ ಮುರುಡೇಶ್ವರದ ಆಟೋ ಚಾಲಕರು, ಹಾಗೂ ಇವರು ಸರ್ ತಮ್ಮ ಹೆಸರು ಪ್ರಶಾಂತ್ ಅಂತ ಹೇಳ್ಬಿಟ್ಟು. ಯಾವ ಡಿಪೋದವರು? ನಾವು KSRTC ಧಾರವಾಡ ಡಿಪೋದವರು. ಪ್ರಶಾಂತ್ ಅಂತ KSRTC ಧಾರವಾಡ ಡಿಪೋದವರು. ಇಲ್ಲಿ ಮುರುಡೇಶ್ವರ ಟೂರಿಗೆ ಬಂದಿದ್ರು, ದೇವಸ್ಥಾನ ನೋಡ್ಲಿಕ್ಕೆ ಬಂದಿದ್ರು. ಅವರಿಗೆ ಈ ವಿಷಯ ತಿಳಿದು ಇಮ್ಮಿಡಿಯೇಟ್ ಆಗಿ ಬಂದು ಅವರು ಇದೇ ಡ್ರೆಸ್ಸಲ್ಲಿ ನೋಡಿ, ಅವ್ರನ್ನ ತೋರಿಸಿ ಒಂದು ಸ್ವಲ್ಪ, ಇದೇ ಡ್ರೆಸ್ಸಲ್ಲಿನೇ ಅವರು ಈ ಬೆಂಕಿ ನಂದಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಆ ಬೆಂಕಿಯನ್ನು ನಂದಿಸಿದ್ದಾರೆ. ಹಾಗೂ ಸರ್ ಡಿಪೋ ಮ್ಯಾನೇಜರ್ ಅವರು ಸಹ ಇಲ್ಲಿಗೆ ಆಗಮಿಸಿ ಈ ಎಲ್ಲ ವ್ಯವಸ್ಥೆಗಳನ್ನು, ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಖುದ್ದಾಗಿ ವೀಕ್ಷಿಸಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಈ KSRTC ಬಸ್ಸಿಗೆ ತಗುಲಿದ ಬೆಂಕಿಯನ್ನು ನಂದಿಸುವ ಕಾರ್ಯಾಚರಣೆ ಹೇಗಿತ್ತು ನೋಡಿ. नजरिया लागे नहीं कहीं, ओ नजरिया लागे नहीं कहीं ना ಇವರು ಗಣಪತಿ ಚೌಡ್ಕಿ ಅಂತೇಳಿ ಭಟ್ಕಳ ಡಿಪೋ ಬಸ್ಸಿನ ಚಾಲಕರು. ಇದೇ ಬಸ್ಸಿಗೆ ತಾಂತ್ರಿಕ ದೋಷದಿಂದ ಬೆಂಕಿ ಬಿದ್ದಿತ್ತು. ಅದು ಏನಾಯಿತು ಅಂತ ತಿಳ್ಕೊಳ್ಳೋಣ. ವೀಲ್ ಜಾಮ್ ಆಯ್ತು ಸರ್. ಮುಂಚೆ ಲೆಫ್ಟ್ ಸೈಡಲ್ಲಿ ಫ್ರಂಟು ವೀಲ್ ಜಾಮ್ ಆದ ತಕ್ಷಣ ಹೊಗೆ ಬರ್ತಾ ಇತ್ತು. ಅಷ್ಟೊತ್ತೊಳಗೆ ನಾವು ಪ್ಯಾಸೆಂಜರ್ ಎಲ್ಲ ಇಳಿಸಿದ್ವಿ ಕೆಳಗೆ. ಹೊಗೆ ನೋಡಿಬಿಟ್ಟು ಪ್ಯಾಸೆಂಜರ್ ಇಳಿಸಿ ನೋಡೋಷ್ಟರಲ್ಲಿ ಬೆಂಕಿ ತಗೋತು ಪೂರ್ತಿ. ಪಾಪ ಪಬ್ಲಿಕ್ ಎಲ್ಲ ಸೇರಿ ಅದನ್ನ ಆರ್ಸೋಕ್ಕೆ ಎಲ್ಲ ಕಷ್ಟಪಟ್ಟರು. ಪಬ್ಲಿಕ್ಕು, ಆಟೋ ಡ್ರೈವರ್ಸು ಎಲ್ಲರೂ ಸೇರಿ ಆರಿಸಿದ್ರು. ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕಂತಂದರೆ ಸಣ್ಣದೊಂದು ದೋಷ ಕಂಡ ತಕ್ಷಣವೇ ನೀವು ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಇಳಿಸಿ ನೀವು ಆ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಹಾಗೂ ನಿಮ್ಮೊಟ್ಟಿಗೆ ನಮ್ಮ ಮುರುಡೇಶ್ವರದ ಆಟೋ ಚಾಲಕರಾದ ಮಂಜುನಾಥ್ ಮೊಗೇರ್ ಅವರು ಸಹ ತುಂಬ ಹರಸಾಹಸದಿಂದ ಈ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹಾಗೂ ಆ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಘಟನೆಯಲ್ಲಿ ತುಂಬ ಹರಸಾಹಸ ಪಟ್ಟು ಈ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದ ನಮ್ಮ ಮುರುಡೇಶ್ವರದ ಆಟೋ ಚಾಲಕರಾದ ಮಂಜುನಾಥ್ ಮೊಗೇರ್ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ.
ನಮಸ್ಕಾರ, ನಾನು ಮಂಜುನಾಥ್ ಮುಗೇರ್ ಅಂತ. ನಾನೊಬ್ಬ ಆಟೋ ಡ್ರೈವರ್. ನಾನು ರೈಲ್ವೆ ಸ್ಟೇಷನಿಂದ ಪ್ಯಾಸೆಂಜರ್ ಕರ್ಕೊಂಡು ಕೆಳಗಡೆ ಪೇಟೆಗೆ ಬಿಟ್ಟು ರಿಟರ್ನ್ ಬರ್ತಾ ಇದ್ದೆ. ಇಲ್ಲಿ ಬಸ್ ನಿಂತಿತ್ತು. ಬಸ್ಸಲ್ಲಿ ಬೆಂಕಿ ಕಾಣಿಸ್ತಾ ಇತ್ತು, ದೊಡ್ಡಕ್ಕೆ ಕಾಣಿಸ್ತಿತ್ತು ಬೆಂಕಿ. ಎಲ್ಲ ಪಬ್ಲಿಕ್ ಎಲ್ಲ ತುಂಬ ಜನ ನಿಂತಿದ್ರು ಇಲ್ಲಿ. ಕೆಲವರು ಸ್ವಲ್ಪ ಮಣ್ಣು ತಂದು ಹಾಕೋದೆಲ್ಲ ಮಾಡ್ತಾಯಿದ್ರು. ಆದರೂ ಬೆಂಕಿ ಡೀಸೆಲ್ ಅದ್ರ ಮೇಲೆ ಬೀಳ್ತಾ ಇದ್ದಿದ್ದರಿಂದ ದೊಡ್ಡಕ್ಕಾಯಿತು. ಆನಂತರ ನಾನು ಬಂದವನ್ನೇ ತಡ ಮಾಡಲಿಲ್ಲ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದೆ. ಸ್ವಲ್ಪ ಸೊಪ್ಪೆಲ್ಲ ಮುರ್ಕೊಂಡು ಬಂದು ಅಡಿ ಒಳಗೆ, ಗಾಡಿ ಒಳಗಡೆ ಹೋಗಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನೀವು, ಅಡಿಗೆಲ್ಲ ಹೋಗಿ ಕೆಲಸ ಮಾಡಿದ್ದು. ಯಾರೂ ಹೋಗೋದಿಲ್ಲ, ಯಾಕಂದ್ರೆ ನಾನೇನು ದೊಡ್ಡ ಸಾಹಸ ಮಾಡಿದೆ ಅಂತ ಹೇಳಲ್ಲ, ಆದರೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದ್ದೇನೆ. ಅದು ಎಷ್ಟೊತ್ತಿಗೆ ಬ್ಲಾಸ್ಟ್ ಆಗ್ಬೋದಿತ್ತು. ವೈರ್ ಇರ್ತದೆ, ಗಾಡಿ ಕುಮಟದಿಂದ ಬಂದದ್ದು, ಹೀಟಾಗಿರ್ತದೆ, ಎಷ್ಟೊತ್ತಿಗೆ ಬ್ಲಾಸ್ಟ್ ಆಗ್ಬೋದಿತ್ತು. ಅದನ್ನು ಬೆಂಕಿ ನಂತರ ಟೈರ್ ಪಕ್ಕದಲ್ಲೇ ಟೈರ್ ಕೂಡ ತಾಗ್ತಿತ್ತು. 1-2 ನಿಮಿಷ ಅಂದರೆ ಟೈರ್ ಕೂಡ ಹಿಡಿತಿತ್ತು. ಅದು ಅಷ್ಟರಲ್ಲೇ ಇಲ್ಲೇ ಪಕ್ಕದಲ್ಲಿ ಕಂಪೌಂಡ್ ಹಾರಿ ಆಚೆ ಅವ್ರ ಮನೆ ಹತ್ರ ಹೋಗಿ ಬಕೆಟಲ್ಲಿ ನೀರೆಲ್ಲ ತಂದು ನೀರನ್ನು ಹಾಕಿ, ಆನಂತರ ಮತ್ತು ಒಳಗಡೆ ಬೋನೆಟ್ ಓಪನ್ ಮಾಡಿ ಅಲ್ಲೂ ಕೂಡ ನೀರು ಹಾಕಿದ್ರು. ಯಾರು ಅಷ್ಟೊತ್ತಿಗೆ ಅಷ್ಟು ಧೈರ್ಯ ತಗೊಂಡು ಹೋಗಲ್ಲ. ದೇವ್ರು ಕೊಟ್ಟದ್ದು ಧೈರ್ಯ ಅದೇ. ಅದರಲ್ಲಿ ಹೋಗಿ ನನ್ನ ಕೆಲಸ ನಾನು ಮಾಡಿದ್ದೇನೆ. ದೊಡ್ಡ ಅಪಘಾತ ಏನೂ ಆಗಲ್ಲ ಅಂತ ತಪ್ಪಿತು ದೇವ್ರ ದಯೆಯಿಂದ. ನೀವು ಹಾಗೆ ಯಾರೇ ಈ ವಿಡಿಯೋ ನೋಡ್ತಿದ್ದೀರೋ, ಅದು ನಿಮ್ಮ ಕೈಲಾದ ಪ್ರಯತ್ನ ನೀವು ಮಾಡಿ. ಎಲ್ಲೋದ್ರೂ ಏನಾದರೂ ಅನಾಹುತ ಆದಾಗ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಬೇಕು. ಅದು ಒಳ್ಳೆ ಕೆಲಸ. ಒಳ್ಳೆ ಕೆಲಸಕ್ಕೆ ಯಾವಾಗಲೂ ಆಟೋ ಡ್ರೈವರ್ ಯಾರು ಕರೀದೇ ಇದ್ದರೂ ಹೋಗ್ತಾರೆ. ಒಳ್ಳೆ ಕೆಲಸ ಮಾಡುವಲ್ಲಿ, ಸಹಾಯ ಮಾಡುವಲ್ಲಿ ಆಟೋ ಡ್ರೈವರ್ ಯಾವಾಗೂ ಮುಂಚೂಣಿಯಲ್ಲಿ ಇರ್ತಾರೆ. ದಯವಿಟ್ಟು ಯಾರೋ 10-20 ರೂಪಾಯಿ ಜಾಸ್ತಿ ಕೇಳಿದ ತಕ್ಷಣ ಅವ್ರ ಬಗ್ಗೆ ಕೆಟ್ಟದಾಗಿ ಬರೆಯೋದಕ್ಕಿಂತ ಈ ಥರನೂ ಆಟೋ ಡ್ರೈವರ್ ಅವರು ಮಾಡಿರುವಂಥ ಸಮಾಜ ಸೇವೆಯನ್ನು ಅದನ್ನು ತಿಳ್ಕೊಳ್ಳಿ. ಧನ್ಯವಾದ. ಧನ್ಯವಾದಗಳು ಮುಗೇರ್ ಅವರೇ. ಈ ಬಸ್ಸಿನ ನಿರ್ವಾಹಕರಾದ ಶ್ರೀಪಾದ್ ಅವರಿಂದ ಈ ಘಟನೆಯ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಮುರುಡೇಶ್ವರದಿಂದ ಒಳಗೆ ಹೋಗುವಾಗ ವೀಲ್ ಜಾಮ್ ಆಗಿ ಒಂದೇ ಸಲ ಸ್ವಲ್ಪ ಹೊಗೆ ಬಂದುಬಿಡ್ತು. ಹೊಗೆ ಬಂದು ಕಡೆ ದೊಡ್ಡ ಬಂತು ಹೊಗೆ. ಆದ ತಕ್ಷಣ ನಾವು ಪ್ಯಾಸೆಂಜರ್ ಎಲ್ಲ ಕೆಳಗಿಳಿಸ್ಬಿಟ್ರು. ತಕ್ಷಣ ಬೆಂಕಿ ಹತ್ತುಕೊಂತು. ಹಾಗೆ ಇಲ್ಲಿ ಊರಿನ ಇಲ್ಲಿ ನೆರೆದಿದ್ದ ಜನ ಎಲ್ಲ ಬಂದು, ಆಟೋ ಚಾಲಕರು ಎಲ್ಲ ಬಂದು ತುಂಬ ಸಾಹಸ ಪಟ್ಟರು. ಮಣ್ಣು ನೀರು ಎಲ್ಲ ತಂದು ಹಾಕಿದ್ರು. ಹಾಗಾಗಿ ಬೆಂಕಿ ನಿಂತು, ಯಾರಿಗೂ ಏನೂ ಆಗಲಿಲ್ಲ. ಮುರುಡೇಶ್ವರನ ದಯೆಯಿಂದ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಈ ಪ್ರಕರಣ ಇಷ್ಟಕ್ಕೆ ಕೊನೆಗೊಂಡಿದೆ. ಆಯಿತು, ಧನ್ಯವಾದಗಳು. ಕಲ್